ನನಗೆ ನಿದ್ದೆ ಚೆನ್ನಾಗ್ ಆಗ್ತಾ ಇಲ್ಲ ಡಾಕ್ಟ್ರೇ. ನೀವೇನ್ ಕೆಲ್ಸ ಮಾಡ್ತೀರಾ? ನಂದು IT ಫೀಲ್ಡ್. ವರ್ಕ್ ಡೇಸ್ ಅಲ್ಲೆಲ್ಲ ತುಂಬಾ ಸ್ಟ್ರೆಸ್, ವರ್ಕ್, ನಿದ್ದೆ ಇರೋದಿಲ್ಲ. ಅದೇ ನಿದ್ದೆನ ವೀಕೆಂಡ್ಸ್ ಅಲ್ಲಿ ಕವರ್ ಅಪ್ ಮಾಡೋಣ ಅಂತ ನಿದ್ದೆ ಮಾಡ್ತೀನಿ. ನಿದ್ದೆ ಆಗ್ತಾ ಇಲ್ಲ. ಏನ್ ಮಾಡೋದು? ನೀವು ಮಾಡೋ ಮೆಥಡ್ ಇಟ್ ಇಸ್ ಕಾಲ್ಡ್ ಆಸ್ ಸ್ಲೀಪ್ ಬುಲಿಮಿಯಾ, ವೇರ್ ಯು ಟ್ರೈ ಟು ಕ್ಯಾಚ್ ಅಪ್ ದ ಸ್ಲೀಪ್ ದಟ್ ಯು ಹ್ಯಾವ್ ಲಾಸ್ಟ್ ಡ್ಯೂರಿಂಗ್ ಯುವರ್ ವೀಕ್ ಡೇಸ್. ನಾವೊಂದೇ ಅಲ್ಲ, ನಮ್ ತರ ಎಲ್ಲರೂ ವೀಕ್ ಡೇಸ್ ಅಲ್ಲಿ ತುಂಬಾ ಸ್ಟ್ರೆಸ್ ಆಗಿ ವರ್ಕ್ ಮಾಡೋರು ಇದೇ ತರ ಮಾಡ್ತಾರೆ ಅಲ್ವಾ? ದಿಸ್ ಈಸ್ ನಾಟ್ ಅಡ್ವೈಸಬಲ್ ಬೈ ದ ಸ್ಲೀಪ್ ಎಕ್ಸ್ಪರ್ಟ್. ದೇ ರೆಕಮೆಂಡ್ QQRT ಫಾರ್ಮುಲಾ: ಕ್ವಾಲಿಟಿ, ಕ್ವಾಂಟಿಟಿ, ರೆಗ್ಯುಲಾರಿಟಿ ಅಂಡ್ ಟೈಮಿಂಗ್ ಆಫ್ ದ ಸ್ಲೀಪ್. ನೀವೇನ್ ಸಜೆಸ್ಟ್ ಮಾಡ್ತೀರಾ? ಅದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಸ್ಲೀಪ್ ಡೆಪ್ಟ್ ಆರ್ ಬ್ಯಾಂಕಿಂಗ್ ಆಫ್ ಸ್ಲೀಪ್. ಅಲ್ಲಿ ನೀವು ಸ್ಲೀಪ್ ಸಾಲ ತಗೋಬಹುದು. ಅದು ಯಾವ ಫೈನಾನ್ಸ್ ಕಂಪನಿಯಲ್ಲಿ ಕೊಡ್ತಾರೆ? ಇದು ಒಂದು ಕಾನ್ಸೆಪ್ಟ್ ರೀ. ಯೂಶಲಿ ಪೀಪಲ್ ಟ್ರೈ ಟು ಓವರ್ ಸ್ಲೀಪ್ ಡ್ಯೂರಿಂಗ್ ವೀಕೆಂಡ್ಸ್, ದಟ್ has ಲಾಸ್ಟ್ ಡ್ಯೂರಿಂಗ್ ವೀಕ್ ಡೇಸ್, and the study have shown that people try to sleep before the work mode sets in. That has shown to improve the ಕ್ವಾಲಿಟಿ ಆಫ್ ದ ಪರ್ಸನ್. ಅಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡೋಕಿನ ಮುಂಚೆನೆ ನಾವು EMI ನ ಪೇ ಮಾಡ್ಬೇಕು ಅಂತೀರಾ? ಬ್ಯಾಂಕ್ ಅಲ್ಲಿ ಹೌಸ್ EMI ತಗೊಂಡು ಇಡೀ ಜೀವನ ಪೂರ್ತಿ ನಿದ್ದೆ ಕೊರತೆ ಇರೋದಕ್ಕಿಂತ ನಿದ್ದೆಯ ಸಾಲ EMI ತಗೊಳ್ಳೋದು ವಾಸಿ ಅಲ್ವಾ?